ಕನ್ನಡ ಜಾಣೆ ಜಾಣೆ ನಮಸ್ಕಾರ. ಬಿಗ್ ಬಾಸ್ ವಿನ್ನರ್ ಹನುಮಂತನ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಅದರಲ್ಲಿ 2 ಸಾಲುಗಳು ಬಳಸಿದ್ದೆ ನಾನು. ಒಂದು ಹನುಮಪ್ಪನ ಗೆಲುವು ಬಜರಂಗಿಯ ಸೋಲು ಅಂತ, ಮತ್ತೊಂದು ಡಾಕ್ಟರ್ ರಾಜ್ಕುಮಾರ್ ಪ್ರತಿಧ್ವನಿ ಹನುಮಂತ ಅಂತ ಹೇಳ್ಬಿಟ್ಟು. ಅದನ್ನ ವಿಸ್ತರಿಸಿ ಹೇಳ್ತೀನಿ ನಾನು. ಹನುಮಂತ ಒಂದು ಲಂಬಾಣಿ ಹುಡುಗ, ತನ್ನ ಹಳ್ಳಿ ತನ್ನ ಪರಿಸರದಲ್ಲಿ ಸಹಜವಾಗಿ ಅಲ್ಲಿ ಹನುಮಪ್ಪನ ಭಜನೆ ಮಾಡ್ಕೊಂಡು ಎಲ್ಲ ಹಳ್ಳಿ ಹುಡುಗರಂಗೆ ಅದಕ್ಕೆ ಬೆಳೆದ. ಶಾಲೆಗೆ ಹೋಗಲಿಲ್ಲ, ಕುರಿಗಿರಿ ಕಾಯ್ಕೊಂಡಿದ್ದ. ತನಗೊಂದು ಕಲೆ ಒಲ್ದಿತ್ತು, ಹಾಡುಗಾರಿಕೆ. ತನ್ನ ಪಾಡಿ ನಾನು ನೆಮ್ಮದಿಯಾಗಿ ಬದುಕ್ತಾ ಇದ್ದಾಗ ಈ ಸರಿಗಮಪ ಅನ್ನೋ ಒಂದು ರಿಯಾಲಿಟಿ ಶೋ, ಅದು ಹೆಂಗೋ ಗೊತ್ತಿಲ್ಲ ನನಗೆ, ಕನೆಕ್ಟ್ ಆಗುತ್ತೆ, ವೇದಿಕೆಗೆ ಬರ್ತಾನೆ, ಅಲ್ಲಿ ಇಡೀ ಕರ್ನಾಟಕದ ಮನೆ ಮಾತಾಗ್ತಾನೆ ಹಾಡುಗಾರನಾಗಿ. ಆದರೆ ಇವತ್ತು ಹಾಡುಗಾರ ಹನುಮಂತ ಎಲ್ಲ ಕಳೆದೋಗಿದ್ದೇನೆ ಅನಿಸ್ತಾ ಇದೆ. ಬೇರೆ ಬೇರೆ ಬಿಗ್ ಬಾಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಮಾಡ್ತಾನೆ. ರಿಯಾಲಿಟಿ ಶೋಗಳಲ್ಲಿ ಅದು ನಿಜವಾಗ್ಲೂ ಸಹ ಆತನ ಬಗ್ಗೆ ಕಾಳಜಿ ಇದ್ದವರು, ಆತನ ಈ ಹೊರ ಪ್ರಪಂಚಕ್ಕೆ ಕರ್ಕೊಂಬಂದಂಥವ್ರು, ಅವನ ಕ್ಷೇತ್ರ ಯಾವುದಿತ್ತಲ್ಲ ಹಾಡುಗಾರಿಕೆಯಲ್ಲಿ, ಅಲ್ಲಿ ಅವನಿಗೆ ಏನೇನು ಟ್ರೈನಿಂಗ್ ಕೊಡಬೇಕಾ, ಅವನಿಗೆ ಸಪೋರ್ಟ್ ಮಾಡಬೇಕಾ, ಬೆನ್ನೆಲುಬಾಗ ನಿಂತ್ಕೋಬೇಕಾ, ಆ ಥರ ಬೆಳೆಸ್ಬೇಕಾಯ್ತು ಅದನ್ನು. ಅದರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಅದರಿಂದ ಸಾವಿರಾರು ಲಕ್ಷಾಂತರ ಜನ ಹಳ್ಳಿ ಹುಡುಗರಿಗೆ, ಬೇರೆ ಯಾವುದೇ ಹುಡುಗರಿಗೆ ಸ್ಫೂರ್ತಿಯಾಗುವಂಥದ್ದಾಗಿದ್ದರೆ ಭಾಳ ಚೆನ್ನಾಗಿರೋದು. ಆದರೆ ಮೂಲ ಹನುಮಂತನ ಯಾವುದ್ರಲ್ಲಿ ಅವನು ಎಕ್ಸ್ಪರ್ಟ್ ಆಗಿದ್ದ ಅಥವಾ ಯಾವುದ್ರಲ್ಲಿ ಆಸಕ್ತಿ ಇದೋ ಅದನ್ನು ಡೈವರ್ಟ್ ಮಾಡಿ ಬೇರೆ ಬೇರೆ ಥರ ಹನುಮಂತನ ಏನೋ ಒಂದು ರೀತಿ ಕಾಮಿಡಿ ಥರ ಬಳಸ್ಕೊತಾ ಇರೋದು ದುರಂತ ಅಂತ ಹೇಳ್ಬೋದು. ಯಾಕಂದರೆ ಈ ಸಮಾಜ ಯಾವಾಗಲೂ ಅಷ್ಟೇ, ಒಂದೊಂದ್ಸಲ ಯಾಮಾರ್ಬಿಟ್ರೆ ತನಗೆ ಹೆಂಗೆ ಬೇಕಂಗೆ ಬಳಸ್ಕೊತಾ ಇರುತ್ತೆ. ಮತ್ತು ನೋಡಿ, ನಾನು ಅವಾಗಲೇ ಹೇಳಿದೆ, ಹನುಮಂತನಾಗಿರಬೇಕು, ಹನುಮಪ್ಪನ ಭಕ್ತನಾಗಿರ್ಬೇಕು, ಬಜರಂಗಿ ಆಗಬಾರ್ದು ಅಂತ. ಯಾರೋ ಕೆಲವರಿಗೆ ಇದು ಅರ್ಥ ಆಗಿಲ್ಲ. ಬಜರಂಗಿ ಯಾವ ಅರ್ಥವನ್ನು ಧ್ವನಿಸುತ್ತೆ, ಹನುಮಪ್ಪ ಯಾವ ಅರ್ಥವನ್ನು ಧ್ವನಿಸುತ್ತೆ. ಈ ಹನುಮಂತನ ಭಕ್ತರು ಬಜರಂಗಿ ಭಕ್ತರು ಇತ್ತೀಚೆಗೆ ಸ್ಟಾರ್ಟ್ ಆದ್ರ ಹಳ್ಳಿಗಳಲ್ಲಿ ಆಂಜನೇಯನ ದೇವಸ್ಥಾನಗಳು, ಹನುಮಪ್ಪನ ಗುಡಿಗಳು ಇರಲಿಲ್ವಾ? ಅಲ್ಲಿ ಯಾವ ಥರ ಗಲಾಟೆಗಳು, ಗದ್ದಲೆಗಳು, ಮತ್ತೆ ಆಮೇಲೆ ದ್ವೇಷಗಳು ನಡೀತಾ ಇತ್ತ? ಎಲ್ಲರೂ ಕೂಡಿ ಬಾಳ್ತಾ ಇರಲಿಲ್ವಾ? ನಿಮ್ದೇಗಿದ್ರೆ ಎಲ್ಲರೂ ಹಬ್ಬ ಮಾಡ್ತಿದ್ರು, ಜಾತ್ರೆ ಮಾಡ್ತಾಯಿದ್ರು, ಮೆರೆಸ್ತಾ ಇದ್ರು. ಹನುಮಪ್ಪ ಆಗಿದ್ದಾಗ, ಆಂಜನೇಯ ಆಗಿದ್ದಾಗ, ಬಜರಂಗಿ ಆದಾಗ ಬಜರಂಗಿ ಹೊರಡಿಸುವ ಅರ್ಥ ಬೇರೆ ಥರ ಇದೆ. ಇಲ್ಲಿ ಹಿಂಸೆ, ದ್ವೇಷ, ಇನ್ಯಾರೋ ಧರ್ಮದವ್ರನ್ನ, ಇನ್ಯಾರೋ ಮತದವ್ರನ್ನ, ಇನ್ಯಾರನೋ ಕೊಚ್ಚು ಕೊಲ್ಲು, ದ್ವೇಷ ಮಾಡೋ ವೀರಾವೇಶಗಳು ಇದು. ಹಂಗಾಗಿ ಈ ಹನುಮಂತ ಜನಮನ್ನಣೆ ಗಳಿಸಿದ್ದಾನೆ, ಜನಪ್ರಿಯ ಆಗಿದ್ದಾನೆ, ಮನೆಮಾತಾಗಿದ್ದಾನೆ. ಇಂಥವ್ರನ್ನ ಈ ಒಂದು ರೀತಿಯ ಇವರೆಲ್ಲ ಹುಡುಕ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಈ ಸಮಾಜ ಘಾತಕ ಶಕ್ತಿಗಳಿದಾವಲ್ಲ, ಇವೆಲ್ಲ ಹನುಮಪ್ಪನ ಭಕ್ತನ ಹನುಮಂತನನ್ನ ಬಜರಂಗಿಯೇ ಮಾಡಿ, ಬಜರಂಗಿ ಪಲ್ಲಟಗೊಳಿಸಿ ಅವನ್ನ ರೋಗಗ್ರಸ್ತ ಮಾಡೋ ಎಲ್ಲ ಹುನ್ನಾರಗಳು ನಡೀತಾ ಇರುತ್ತೆ. ಈ ವಿಚಾರದಲ್ಲಿ ಅವ್ರ ಮನೆಯವರು ಇರ್ಬೋದು, ಹನುಮಂತನ ಸ್ನೇಹಿತರು, ಅವ್ನ ಸುತ್ತಮುತ್ತ ಪರಿಚಯಸ್ಥರು ಭಾಳ ಹುಷಾರಾಗಿರಬೇಕು. ಇಂಥವ್ರ ಕಪಿಮುಷ್ಟಿಗೆ ತಗಲಾಕಬಾರ್ದು. ತನ್ನ ಪಾಡಿ ತಾನು ಬದುಕೊಂಡು ನೆಮ್ಮದಿಯಾಗಿ ಬದುಕನ್ನು ಕಟ್ಕೋಬೇಕು ಅಂತ ಹೇಳ್ತಾ, ಮತ್ತು ಇನ್ನೊಂದು ನನಗೆ 2 ಇನ್ಸಿಡೆಂಟ್ಗಳು ನೆನಪಾಗುತ್ತೆ, ಹೇಳ್ತೀನಿ ನಾನು. ಒಂದು, ಪ್ಯಾಟೆಗೆ ಬಂದ ಹಳ್ಳಿ ಐದ ಅಂತ ಯಾವುದೊಂದು ರಿಯಾಲಿಟಿ ಶೋ ನಡೀತಾ ಇತ್ತು, ಗೊತ್ತಿರಬೇಕಲ್ಲ. ಆ ಹುಡುಗ ಸುಸೈಡ್ ಮಾಡ್ಕೋತಾನೆ. ಯಾಕೆ ಅಂದರೆ, ಒಂದು ಸಣ್ಣ ಹೆಸರು ಬಂದ ತಕ್ಷಣ ಈ ಕೆಲವು ಸಿನಿಮಾದವ್ರಿಗೆ ಕೆಲವೊಂದು ಚೂಲು ಹತ್ಕೊಂಡ್ಬಿಡುತ್ತೆ. ಏನೋ ನಾನು ಯಾರೋ ಎಣ್ಣೆದೇರೋ ಕತೆ ಬಿಟ್ಟಿದ್ದೀನಿ, ಭಾಳ ದೊಡ್ಡದಾಗಿ ಏನೋ ಮಾಡ್ಬಿಡ್ತೀನಿ ಅಂತೇಳಿ ಕರ್ಕೊಬಂದು ಆ ಮುಗ್ಧ ಹುಡುಗರನ್ನೆಲ್ಲ ಸಿನಿಮಾ ಹುಚ್ಚೆತ್ತಿಸಿ ತಲೆಗೆ ಹತ್ತಿಸ್ಬಿಟ್ಟು ಅವನೇನೋ ದೊಡ್ಡ ಸೆಲೆಬ್ರಿಟಿ ಸ್ಟಾರ್ ಅಂತ ಅಂದ್ಕೊಂಡು ಕೊನೆಗೆ ಅದು ಸಿನಿಮಾನೂ ಆಗದಲೆ ಮತ್ತೊಂದು ಆಗದಲೆ ಮಾನಸಿಕ ಅಸ್ವಸ್ಥನಾಗಿ ಕೊನೆಗೆ ಅದು ಸುಸೈಡ್ ಮಾಡ್ಕೊಂಡು ಬಿದ್ದು ಏನೋ ಒಂದು ಆಗೋಯ್ತು. ಆ ಹುಡುಗನ ಬದುಕು ಸರ್ವನಾಶ ಆಗೋಯ್ತು ಒಂದು ಹುಡುಗಂದು. ಮತ್ತು ಇನ್ನೊಂದು ತಿಥಿ ಅಂತ ಒಂದು ಸಿನಿಮಾ ಬಂತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸ್ತು. ಅದು ಬೇರೆ ಥರ ಭಾಳ ಸಹಜವಾಗಿತ್ತು, ನ್ಯಾಚುರಲ್ ಆಗಿತ್ತು. ಅದನ್ನ ಇಟ್ಕೊಂಡು ಇನ್ನೂ ಚೆಂಗಲ್ ಥರ ಕೆಲವು ಸಿನಿಮಾ ತೆಗೆಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದಷ್ಟು ಕಲಾವಿದ್ರು ಸಹ ಹಿಂಗೆಲ್ಲ ಬಳಸ್ಕೊಂಡ್ರು ನೋಡಿದ್ದೀವಿ. ಈ ಎರಡು ಉದಾಹರಣೆಗಳು ಹನುಮಂತಂತರ ಪಾಠ ಆಗಬೇಕು. ಹನುಮಂತನಿಗೆ ನಾಳೆ ದಿವಸ ಸಿನಿಮಾ ಆಫರ್ ಬರಲ್ಲ ಅಂತಲ್ಲ, ಖಂಡಿತವಾಗ್ಲೂ ಸಹ ಕೆಲವರು ಹೋಗ್ತಾರೆ, ಅವ್ನು ಅಪ್ರೋಚ್ ಮಾಡ್ತಾರೆ, ಸಿನಿಮಾ ಮಾಡೋಣ, ನಾನು ಇನ್ನೇನೋ ಮಾಡ್ತಾ ಇದ್ದೀನಿ, ಸುಮ್ಮನೆ ರೈಲು ಹತ್ತಿಸ್ಬಿಟ್ಟು ಆ ಹುಡುಗನ್ನು ಹಾಳು ಮಾಡುವ ಎಲ್ಲ ಲಕ್ಷಣಗಳಿರುತ್ತೆ. ಈ ವಿಚಾರದಲ್ಲೂ ಸಹ ಭಾಳ ಎಚ್ಚರಿಕೆಯಿಂದ ಇರಬೇಕು. ಇದೆಲ್ಲ ಹನುಮಂತ ಮೂಲತಃ ಹಾಡುಗಾರ. ನೀನು ಹಾಡಾಡೋದ್ರಲ್ಲಿ ಅದರಲ್ಲಿ ಉನ್ನತ ಮಟ್ಟ ಪಡಿಬೇಕು, ಅದು ಟ್ರೈನಿಂಗ್ ತಗೋಬೇಕು. ಅದರಲ್ಲಿ ಆ ಸಂಬಂಧಪಟ್ಟವರು ನಿಜವಾಗ್ಲೂ ಕಾಳಜಿ ವಹಿಸಿ ಆತನ ನೆರವಾಗೋದು ಈ ಥರ ನೆರವಾಗಬೇಕು, ಬೇರೆ ಬೇರೆ ವಿಚಾರದಲ್ಲ. ಮತ್ತು ಇನ್ನೊಂದು ನಾನು ಹೇಳಿದೆ, ರಾಜ್ಕುಮಾರ್ ಮತ್ತು ಹನುಮಂತ ಅಂತೇಳಿ ನಾನು ಮಾತಾಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಧ್ವನಿ ಹನುಮಂತ ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ರಾಜ್ಕುಮಾರ್ ಅವರು ಅಷ್ಟೇ ದಡ್ರಲ್ಲ, ಮುಗ್ಧವಾಗಿದ್ರು. ಅದಕ್ಕೊಂದು ಸಣ್ಣ ರಾಜ್ಕುಮಾರ್ ಹೇಳಿದಂಥ ಒಂದು ಮಾತನ್ನು ಹೇಳ್ತೀನಿ. ನಮ್ಮ ಶ್ರವಣಬೆಳಗೊಳ, ನಮ್ಮದೇ ಜಿಲ್ಲೆಯ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಬಗ್ಗೆ ರಾಜ್ಕುಮಾರ್ ಮಾತಾಡ್ತಾರೆ. ರಾಜ್ಕುಮಾರ್ ಅವರು ನೈಟು ಶ್ರವಣಬೆಳಗೊಳ ಗೊಮ್ಮಟೇಶ್ವರ ನೋಡಬೇಕು ಅಂತ ಹೊರಡ್ತಾರೆ. ನೈಟ್ ನೋಡ್ತಾರೆ. ಅವಾಗ ರಾಜ್ಕುಮಾರ್ ಅವ್ರು ಬರಲ್ಲ ಅಂತ ಒಂದು ಮಾತು, ಅವ್ರ ಬಾಯಲ್ಲಿ ಬರೋಂಥ ಮಾತು, ಆಕಾಶ ಎತ್ತರಕ್ಕೆ ಬೆಳೆದಿದ್ದಾನೆ,
ಬೆತ್ತಲಾಗಿದ್ದಾನೆ ಅಂತ. ಏನು ಹೇಳಿ, ಆಕಾಶ ಎತ್ತರಕ್ಕೆ ಬೆಳೆದಿದ್ದಾನೆ, ಬೆತ್ತಲಾಗಿದ್ದಾನೆ ಅಂದ್ರೆ ಅರ್ಥ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದು ಸಹ ಶಿಶು ಸಹಜವಾದ ಮುಗ್ಧತೆಯನ್ನು ಕಳ್ಕೋಬಾರ್ದು ಅಂತ. ಮಗುವಾಗಿದ್ದಾನೆ, ಆಕಾಶ ಎತ್ತರಕ್ಕೆ ಬೆಳೆದಿದ್ದಾನೆ, ಮಗುವಾಗಿದ್ದಾನೆ, ಬೆತ್ತಲಾಗಿದ್ದಾನೆ ಅಂದ್ರೆ ತನ್ನ ಸಹಜವಾದ ಮುಗ್ಧತೆಯನ್ನು ಕಳ್ಕೋಬಾರದು. ಅವಾಗ ಮಾತ್ರ ರಾಜ್ಕುಮಾರ್ ಅಷ್ಟೇ ಕನ್ನಡ ಸಿನಿಮಾ ರಂಗದಲ್ಲಿ ಆಕಾಶ ಎತ್ತರಕ್ಕೆ ಬೆಳೆದ್ರು ತನ್ನ ಮುಗ್ಧತೆಯನ್ನು ಕಳ್ಕೊಂಡಿಲ್ಲ. ಅವರು ಎಲ್ಲ ಥರ ಪಾತ್ರಗಳು ಮಾಡ್ತಾಯಿದ್ರು, ಅದು ತಕ್ಕನಾಗಿ ಬಟ್ಟೆ, ಡ್ರೆಸ್ಸು, ವೇಷಭೂಷಣಗಳಾಗ್ತಾಯಿದ್ರು. ಎಲ್ಲ ಮುಗಿದ್ಮೇಲೆ, ಎಲ್ಲ ಶೂಟಿಂಗ್ ಮುಗಿದ್ಮೇಲೆ, ಬಣ್ಣ ಆಡಿಸಿದ್ಮೇಲೆ ಅದೇ ಹಳ್ಳಿಯ ಮುತ್ತುರಾಜಾಗಿ ಒಂದು ಬಿಳಿ ಶರ್ಟು, ಬಿಳಿ ಪಂಚೆ ಹಾಕೊಂಡು ಭಾಳ ಸರಳವಾಗಿ ಸಾದಾಸೀದವಾಗಿ ರಾಜ್ಕುಮಾರ್ ಇರ್ತಾಯಿದ್ರು, ತುಂಬ ಸರಳವಾಗಿರ್ತಾಯಿದ್ರು. ಇದು ಹನುಮಂತನು ಅಷ್ಟೇ ನನಗೆ ಅನಿಸಿದ್ದು. ಆತ ಏನೇನೆಲ್ಲ ಕಾಮಿಡಿ ಮಾಡ್ಬೋದು, ಹಲವಾರು ರಿಯಾಲಿಟಿ ಶೋಗಳು ಮಾಡಿದ್ದಾನೆ. ಅದರ ಅಂತಿಮವಾಗಿ ಆತ ಒಂದು ಸರಳವಾದ ಪಂಚೆ, ಲುಂಗಿ ಕಟ್ಕೊಂಡು ಶರ್ಟ್ ಹಾಕ್ಕೊಂಡಿದ್ದ. ಈ ಸಹಜವಾದ ಮುಗ್ಧತೆ ನನಗೆ ಆ ಕಾರಣಕ್ಕೋಸ್ಕರ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಧ್ವನಿ ಹನುಮಂತ ಅಂತ ಕರೆದಿದ್ದು ನಾನು. ಮತ್ತು ಇನ್ನೊಂದು ಈ ರಿಯಾಲಿಟಿ ಶೋಗಳ ಬಗ್ಗೆ ನೋಡೋಣ. ಬಿಗ್ ಬಾಸ್ ವಿಚಾರದಲ್ಲಿ ಬಿಗ್ ಬಾಸ್ ಬಂದಂತ ಭಾಳ ಜನ ಹೇಳ್ತಿದ್ದು, ನಿಮ್ಗೆ ಏನು ಅನಿಸ್ತು ಅಂದರೆ, ಅಯ್ಯೋ ನಾನು ಭಾಳ ದೊಡ್ಡ ಅನುಭವ ಕಳ್ಕೊಂಡ್ಬಿಡ್ತಾ ಇದ್ದೆ, ಒಂದೊಳ್ಳೆ ಅವಕಾಶ ಸಿಕ್ತು, ಹೊಸ ಹೊಸ ಅನುಭವಗಳಾಯಿತು, ಇಲ್ಲಿ ಎಲ್ಲ ಥರದ ಅಭಿಪ್ರಾಯಗಳು, ಎಲ್ಲ ಆಲೋಚನೆಗಳು, ಎಲ್ಲದಕ್ಕೂ ಮಾನ್ಯತೆ ಇದೆ, ಹಿಂಗಿರ್ಬೋದಾ ಅಂತ ಹೇಳ್ಬಿಟ್ಟು. ಅದೇ ಚೈತ್ರಾ ಕುಂದಾಪುರ ಇದೇ ಕತೆ ಹೊಡೆದ್ಲು ಅಲ್ಲಿ ಕುತ್ಕೊಂಡು, ಹೌದು ನನಗೆ ಇಷ್ಟು ದಿವಸ ಇದು ಅನುಭವನೇ ಇರಲಿಲ್ಲ, ಹೊಸ ಪ್ರಪಂಚ ಇದು, ಒಬ್ಬೊಬ್ರದ್ದು ಅಭಿಪ್ರಾಯ ಒಂದೊಂಥರ ಇರುತ್ತೆ, ಒಬ್ಬರ ಆಲೋಚನೆ ಒಂದೊಂಥರ ಇರುತ್ತೆ, ಇಷ್ಟೆಲ್ಲ ಕಲ್ತಳು, ನಾನು ಕಲ್ತುಬಿಟ್ಟಿದ್ದೀನಿ, ಜೀವನದಲ್ಲಿ ಕಲಿಬಾರದ ಪಾಠ ಇಲ್ಲಿ ಕಲ್ತುಬಿಟ್ಟಿದ್ದೀನಿ ಅಂತ. ಯಾಕೆ ಸಂಘ ಪರಿವಾರದ ಹೇಳ್ಕೊಟ್ಟಿಲ್ವ ನಿನಗೆ? ಆಯಿತು. ಮತ್ತು ಹೊರಗಡೆ ಬಂದಮೇಲೆ ಯಾರೋ ಕೇಳ್ತಾರೆ ಏನು ಮಾಡ್ತೀಯ ಅಂತ ಹೇಳ್ಬಿಟ್ಟು, ಏನು ಹೇಳಿದೆ ನೀನು ಮತ್ತೆ? ಹೌದು, ಮತ್ತೆ ಅದೇ ಭಾಷಣ ಹೊಡಿತೀನಿ ಅಂತೇಳಿ. ಅದೇ ಮೊದಲು ಆಕೆ ಮಾಡ್ತಿದ್ದು ದ್ವೇಷದ ಭಾಷಣಗಳು ಹೊಡಿತಾ ಇದ್ದು, ದ್ವೇಷದ ಭಾಷಣ ಹೊಡೆದು ಪ್ರಚೋದಿಸಿ ಹುಡುಗರನ್ನೆಲ್ಲ ಹಾಳು ಮಾಡ್ತಾ ಇದ್ದು. ಇಲ್ಲಿ ಕಲ್ತಿದ್ದು ಮತ್ತೇನು ನೀನು? ಇಲ್ಲಿ ಬಂದು ಹೇಳ್ತಿದ್ದೆ ನೀನು, ಹೌದು ನನಗೆ ಹೊಸ ಪ್ರಪಂಚ ಇದು, ಹೊಸ ಅನುಭವ ಪಡೀತು ಅಂತ. ಈ ಅನುಭವನ ಮತ್ತೆ ಯಾಕೆ ಇಲ್ಲಿ ಮಣ್ಪಾಲು ಮಾಡಿದೆ ನಾನು? ಮತ್ತೆ ಹೊರಗಡೆ ಹೋಗ್ಬಿಟ್ಟು ನಾನು ಮತ್ತೆ ಭಾಷಣ ಹೊಡಿತು ನಿಂತಿಯಲ್ಲ, ಏನು ಬದಲಾಗಿದ್ದು, ಏನು ಕಲ್ತಿದ್ದು ನೀನು? ಹೊರಗಡೆ ಪ್ರಪಂಚ ಅದನ್ನೇ ತಾನೇ ಹೇಳೋದು ನೀವು, ನಂದೇ ಸರಿ, ನಾನು ಹೇಳಿದ್ದೆ ಸರಿ ಅಂತ ಅಲ್ಲ. ಇಲ್ಲೂ ಸಹ ಅವ್ರವ್ರದ್ದೇ ಒಂದು ಅಭಿಪ್ರಾಯಗಳಿರುತ್ತೆ, ಅವ್ರವ್ರದ್ದೇ ಆಚರಣೆಗಳಿರುತ್ತೆ, ಅವ್ರವರ ಸಂಸ್ಕೃತಿ ಇರುತ್ತೆ, ಅವ್ರವ್ರದ್ದೇ ಡ್ರೆಸ್ ಕೋಡ್ ಇರುತ್ತೆ, ಅವ್ರವ್ರದ್ದೇ ಊಟ ಇರುತ್ತೆ, ಅವ್ರವ್ರದ್ದು ದೇವರು ಧರ್ಮ ಒಬ್ಬೊಬ್ರದ್ದು ಒಂದೊಂದಿರುತ್ತೆ. ಎಲ್ಲ ಸೇರಿ ಕೂಡಿ ಬಾಳದೆ ಮನುಷ್ಯತ್ವ ಅಲ್ವಾ? ಅದನ್ನೇ ತಾನೇ ಕಲಿಯಕ್ಕೆ ಕೊಟ್ಟಿದ್ದು. ಇಲ್ಲಿ ಮತ್ತದೇ ಇಲ್ಲ ಅದೇ ಭಾಷಣ ಹೊಡಿತೀನಿ ಅಂದರೆ ಇನ್ನು ಎಂಥ ಚೆಂಗ್ಲಿರ್ಬೋದು ನೀನು, ಅಲ್ವಾ? ಮತ್ತೆ ನನಗೊಂದು ಕುತೂಹಲ, ಈ 11 ಸೀಸನ್ ಆಯ್ತಲ್ವಾ, ಈ 11 ಸೀಸನ್ನಲ್ಲಿ ಹಲವಾರು ಜನನ, ಒಂದಷ್ಟು ಜನನ ಯಾರಾದರೂ ಆಸಕ್ತಿ ಇದ್ದಂಥವ್ರು ಒಂದು ಸಣ್ಣ ಸರ್ವೆ ಮಾಡಬೇಕು. ಭಾಳ ಜನ ಹೇಳಿದ್ದಲ್ಲ ಇಲ್ಲಿ, ನನಗಿದು ಅವಕಾಶ, ಬಿಗ್ ಬಾಸ್ ಅವಕಾಶ ಸಿಕ್ಕಿಲ್ಲ ಅಂದರೆ ಭಾಳ ಏನೋ ಕಳ್ಕೊತಾ ಇದ್ದೆ, ಬೇರೆ ಅನುಭವ ಆಯಿತು, ಹಂಗೆ ಅಂತ ಭಾಳ ಬದಲಾದೆ ಅಂತ. ಎಷ್ಟು ಜನ ಬದಲಾದರು? ಮೊದಲು ಹೆಂಗಿದ್ರು, ಬಿಗ್ ಬಾಸ್ಗೆ ಹೋದ್ಮೇಲೆ ಅವರ ರೀತಿ ಆಲೋಚನೆ ವಿಧಾನ, ಬದುಕು ಇದೇ ಹೆಂಗಿದೆ, ಇದ್ರ ಬಗ್ಗೆ ಯಾರಾದರೂ ಆಸಕ್ತಿ ಇದ್ದಂಥರು ಒಂದು ಸಣ್ಣ ಸರ್ವೆ ಮಾಡಿದರೆ ಅದು ಭಾಳ ಚೆನ್ನಾಗಿರುತ್ತೆ. ಮತ್ತು ಬಿಗ್ ಬಾಸ್ ಒಂದು ಮೈಂಡ್ ಗೇಮ್ ಅಂತ ಹೇಳ್ತಾರೆ. ಅಲ್ಲಿ ಹೇಳೋದು ವ್ಯಕ್ತಿತ್ವದ ಅನಾವರಣ, ತನ್ನನ್ನು ತಾನು ಏನು ಅಂತ ಕಂಡುಕೋತಾರೆ, ವ್ಯಕ್ತಿತ್ವ ಅನಾವರಣ ಆಗುತ್ತೆ, ಮುಖವಾಡಗಳು ಕಳಚುತ್ತೆ. ಆದರೆ ಬರೀ ಸಿನಿಮಾ ಮತ್ತು ಧಾರಾವಾಹಿಯವ್ರ ಮಾತ್ರ ಮುಖವಾಡನ ಅಥವಾ ಅವ್ರು ಮಾತ್ರ ವ್ಯಕ್ತಿತ್ವನ? ನಿಜವಾಗ್ಲೂ ಸಹ ಆ ಥರ ಇದ್ದರೆ ಬೇರೆ ಬೇರೆ ಕ್ಷೇತ್ರದರು ಬೇರೆ ಬೇರೆ ಕ್ಷೇತ್ರ ಇರ್ತವೆ, ಅಂಥವ್ರನ್ನೆಲ್ಲ ಕರ್ಕೊಬಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲಿ ಮಾತಿದ್ರೆ ಒಂದಷ್ಟು ಜನ ಹುಡುಗಿರು, ಒಂದಷ್ಟು ಜನ ಹುಡುಗರು, ಅದರಲ್ಲೂ ಹೆಚ್ಚಿನ ಅಂಶ ಸಿನಿಮಾ ಧಾರಾವಾಹಿ ಇವ್ರು ಮಾತ್ರನ? ಇಲ್ಲ ಹೊರ ಪ್ರಪಂಚದಲ್ಲಿ ಒಳ್ಳೆ ವಿಚಿತ್ರವಾಗಿ ಆಡೋರು, ಚೆಂಗ್ಲಾಗಿ ಆಡೋರು ಇವರು ಮಾತ್ರ ಕರ್ಕೊಂಬಂದ್ರನ್ನ? ಅದೇ ತಾನೆ ಇದುವರೆಗೂ ನೋಡ್ತಾ ಇದೀವಿ ನಾವು. ಯಾರ ಹೆಸರು ಹೇಳೋದು ಬೇಡ ನಾವು. ಈ ಥರ ಚೆಂಗಲ್ ಥರ ಆಡೋರ್ನ, ವಿಚಿತ್ರವಾಗಿ ಆಡೋರ್ನ ಇವ್ರನ್ನೇ ಕರ್ಕೊಬಂದಿರೋ ವಿನಃ ನಿಜವಾಗ್ಲೂ ಸಹ ಇಲ್ಲಿ ವ್ಯಕ್ತಿತ್ವ ಅನಾವರಣ ಆಗಬೇಕು, 4 ಜನಕ್ಕೆ ಏನಾದರೂ ಅದರಿಂದ ಒಂದು ಕಲಿಬೇಕು ಅಥವಾ ಸಮಾಜಕ್ಕೆ ಕೊಡಬೇಕು ಅಂತಿದ್ರೆ ನೀವು ಬೇರೆ ಬೇರೆ ಕ್ಷೇತ್ರದವ್ರನ್ನ, ಬೇರೆ ಬೇರೆ ರೀತಿಯವ್ರನ್ನ ಕರ್ಕೊಂಬರ್ಬೋದಿತ್ತಲ್ವ? ಆಗ ಅದಕ್ಕೊಂದು ಅರ್ಥ ಇರೋದು. ಅದೇ ಕೊನೆಯದಾಗಿ ನಾನು ಹೇಳೋದೇನಪ್ಪ ಅಂದರೆ, ಯಾರಾದರೂ ಆಸಕ್ತಿ ಇದ್ದರು ಇಷ್ಟು ಸೀಸನ್ನಲ್ಲಿ ಬಂದಂಥ ಬಿಗ್ ಬಾಸ್ ಸ್ಪರ್ಧಿಗಳೇನಿದ್ದಾರೆ ಅವನ್ನೆಲ್ಲ ಒಂದು ಸಣ್ಣ ಸರ್ವೆ ಮಾಡಿ, ಮೊದಲು ಹೆಂಗಿದ್ರಿ, ಏನು ಬದಲಾಗಿದ್ರಿ ಏನು ಅಂತ. ಅಥವಾ ಇಲ್ಲಿ ಬಂದು ಬರೀ ಡೋಂಗಿತನನ, ಸುಳ್ಳ, ನಾಟಕನ, ಮತ್ತೊಂದ ಎಲ್ಲ ಗೊತ್ತಾಗುತ್ತೆ. ಕೊನೆಯದಾಗಿ ಹನುಮಪ್ಪನ ಭಕ್ತನಾಗಿರ್ಬೇಕು, ನೀನು ಬಜರಂಗಿಯಾಗಿ ಬದಲಾಗಬಾರ್ದು. ಮತ್ತು ಈ ಸಿನಿಮಾದ್ರ ತಂಟೆಗೆ ಹೋಗ್ಬೇಡ, ನಿನ್ನ ಪಾಡು ನೀನು ಸಿಂಗರ್ ಆಗಿದ್ದೆ, ನೀನು ಆ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಈ ಸಿನಿಮಾ ಮತ್ತೊಂದು ಅಂತ ತಿಳ್ಕೊಂಡು ಮತ್ತೆ ನೀನು ಕಳೆದೋಗ್ಬಾರ್ದು. ಆ ಹುಡುಗರಿಗೆ ಸ್ಫೂರ್ತಿ ಆಗ್ಬೇಕು ವಿನಃ ಹುಡುಗರನ್ನ ಹಾಳು ಮಾಡೋದು, ದಾರಿ ತಪ್ಪಿಸೋದ್ರಲ್ಲಿ ಕೆಲವೊಂದು ದುಷ್ಟಶಕ್ತಿಗಳು ಕಾಯ್ತಾ ಇರ್ತವೆ, ಅದಕ್ಕೆ ಅವಕಾಶ ಕೊಡಬಾರ್ದು. ಯಾಕೆಂದರೆ ಇನ್ನು ತುಂಬ ಜನ ಉಟ್ಕೊಂಡ್ಬಿಡ್ತಾರೆ, ಹನುಮಂತನ ಥರನೇ ಮಾತಾಡೋದು, ಅವನ ಥರನೇ ಆಡೋದು. ಭಾಳ ಜನ
ಹಾಂಗ ಹಿಂಗ ಅಂತ ಬರೆದ್ರೆ ಬೇಂದ್ರೆ ಆಗಲ್ಲ, ಆಡು ಭಾಷೆಯಲ್ಲಿ ಬರಿತಾ ಇದ್ರೆ ಹಂಸಲೇಖ ಅವ್ರವ್ರ ವ್ಯಕ್ತಿತ್ವ ಅವ್ರವ್ರದೇ. ತನ್ನತನವನ್ನು ಯಾವತ್ತೂ ಬಿಟ್ಕೊಳ್ಬಾರ್ದು. ಬಿಗ್ ಬಾಸ್ ಅಲ್ಲಿ ಅದೇ ತಾನೇ ನೀವೆಲ್ಲ ಹೇಳ್ತಾ ಇದ್ದು. ಹಂಗಾಗಿ ಹನುಮಪ್ಪನ ಭಕ್ತನೇ ಆಗಿರಬೇಕು, ಭುಜರಂಗಿ ಆಗಬಾರ್ದು. ನಮಸ್ಕಾರ.